ಪತ್ರಿಕೆ ಸುದ್ದಿ ಮಾಡಲು ಬಂದಂಥ ಒಂದು ವಿಚಾರ ಏನಂದರೆ, ಮೊನ್ನೆ ನಮ್ಮ ಮೊಣಕಾಲ್ಮೂರು ಮಾಜಿ ಶಾಸಕರಾದಂಥ ಎಸ್ ತಿಪ್ಪೇಸ್ವಾಮಿ ಅವರು ನಮ್ಮ ಹಾಲಿ ಶಾಸಕರಾದಂಥ ಎನ್ ವೈ ಗೋಪಾಲಕೃಷ್ಣ ಸಾಹೇಬರ ಮೇಲೆ ಒಂದು ಸುಳ್ಳಿನ ಆರೋಪ ಮಾಡಿದ್ದಾರೆ. ಆ ಒಂದು ಆರೋಪ ಸತ್ಯಕ್ಕೆ ದೂರವಾದ ಸಂಗತಿ ಅಂತ ಇವತ್ತು ನಿಮ್ಮ ಮುಂದೆ ಪತ್ರಿಕೆ ಮುಖಾಂತರ ತಿಳಿಸಲು ನಾವು ಬಯಸುತ್ತೇವೆ. ಯಾಕಂದರೆ ಎನ್ ವೈ ಗೋಪಾಲಕೃಷ್ಣ ಅವರು ಸುಮಾರು 7 ಬಾರಿ ಶಾಸಕರು, ಎಲ್ಲಿ ಕೂಡ ಅವರ ಮೇಲೆ ಅಪವಾದಗಳಾಗಲಿ ಆರೋಪಗಳಾಗಲಿ ಮತ್ತು ಪ್ರತಿ ಆರೋಪಗಳಾಗಲಿ ಇಲ್ಲ. ಯಾವುದೇ ರೀತಿಯ ಕಮಿಷನ್ ಮೊನ್ನೆ ಕಮಿಷನ್ ತಗೊಂತಾನೆ ಅದು ಇದು ಅಂತೇಳಿ ಆರೋಪ ಮಾಡಿದ್ದಾರೆ. ಇಲ್ಲಿ 5 ಬಾರಿ ಶಾಸಕರಾಗಿದ್ದಾರೆ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ. ಯಾವುದೇ ರೀತಿಯ ಒಂದು ಕಮಿಷನ್ ಆಗಲಿ, ಕಾಮಗಳಲ್ಲಿ ಕಮಿಷನ್ ಆಗಲಿ, ಜನಗಳ ಹತ್ರ ಆಗಲಿ ಒಂದು ಲೆಕ್ಕಗೆ ಒಂದು 5,000 ಕೊಡುವಂಥ ಒಂದು ಸುದ್ದಿ ಅವರಲ್ಲಿ ಇಲ್ಲ. ಯಾವುದೇ ಅಧಿಕಾರಿಗಳು ಕೂಡ ಲಂಚ ಕೇಳುವುದು, ಕಮಿಷನ್ ಕೇಳುವ ಒಂದು ಅಭ್ಯಾಸ ಅವರಲ್ಲಿಲ್ಲ. ಅವರು ಪ್ರಾಮಾಣಿಕವಾಗಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿನ ದಿವಸಗಳಲ್ಲಿ ಕಾಮಗಾರಿಗಳು 7 ಬಾರಿ ಶಾಸಕರಾಗಿ ನೀನು ಏನು ಮಾಡಿದೆಯಪ್ಪ ಅಂತೇಳಿ ನಮ್ಮ ಮಾಜಿ ಶಾಸಕರು ಆರೋಪ ಮಾಡಿದ್ದಾರೆ. ಅವರು ಮಾಡಿದಂಥ ಕೆಲಸಗಳು ನಮ್ಮ ನಾಯಕನಹಟ್ಟಿ ಹೋಬಳಿಯಲ್ಲಾಗಲಿ, ಮೊಳಕಾಲ್ಮೂರು ಕ್ಷೇತ್ರದಲ್ಲಾಗಲಿ, ನಮ್ಮ ಮಾದನಹಟ್ಟಿ ಪ್ರಥಮ ಬಾರಿಗೆ ಒಂದು ಸಣ್ಣ ಹಳ್ಳಿಗೆ 2 ಕೋಟಿ ರೂಪಾಯಿ ಹಾಕಿ ಅವರು ರಸ್ತೆನೇ ಇದ್ದಿಲ್ಲ ನಮ್ಮೂರಿಗೆ. ಯಾಕಂದರೆ ಅವರು ಭಾಳ ವರ್ಷಗಳಿಂದ ಅವರು ಶಾಸಕರಾಗಿರಲಿ, ಅವಾಗೂ ರಸ್ತೆಗಳ ಕಾಮಗಳು ಏನು ಮಾಡಿದ್ರು. ಮತ್ತು ಭೀಮಗಣ್ಣಹಳ್ಳಿ ಮತ್ತು ಬೇಟಿಯಿಂದ ಭೀಮಗಣ್ಣಹಳ್ಳಿ ರಸ್ತೆ, ಅಲ್ಲಿ ರಸ್ತೆ ಇದ್ದಲ್ಲ, ಅದು ರಸ್ತೆ ಅವರು ಫಸ್ಟ್ ಮೇಲೆ ಆಧಾರ ಮಾಡಿದ್ರು. ಇನ್ನು ಮೊನ್ನೆ ಇನ್ನು ರೀಸೆಂಟಾಗಿ ನಮ್ಮದು ಇದು ರಸ್ತೆ ಅಭಿವೃದ್ಧಿಗಾಗಿ ನಾಯಕನಹಟ್ಟಿಯಿಂದ ಮಾದನಹಟ್ಟಿ ಮಾರ್ಗವಾಗಿ ಕೌಲಹಳ್ಳಿವರೆಗೂ 2 ಕೋಟಿ ರೂಪಾಯಿ ಮೊನ್ನೆ ಇವಾಗ ಬಯಲು ಇದು ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಅವರು ಹಾಕಿದ್ದಾರೆ 2 ಕೋಟಿ ಮಾದನಹಟ್ಟಿಗೆ. ಆಮೇಲೆ ಒಂದು ಲೇಖಲಗೆರೆ ಕ್ರೀಡಾ ಚಾನಲ್ ಅಂತೇಳಿ ಮಹಾರಾಜರ ಕಾಲದಲ್ಲಿ ಆಗಿತ್ತು, ಅದೆಲ್ಲ ಕುಕ್ಕಿಡಿದು ಭಾಗಗಳು ಬಿದ್ದೋಗಂಥ ಸಂದರ್ಭ, ನೀರು ನಮ್ಮ ಕೈಗಳು ಬರ್ತಾಯಿತ್ತು ಅಲ್ಲಿಂದ. ಎಲ್ಲಿ ಕಮಲಬಂದಿ ಹತ್ರ, ಸಿದ್ದಳ್ಳಿ ಕಮಲಬಂದಿ ಹತ್ರ ಆ ಒಂದು ಕ್ರೀಡಾ ಚಾನಲ್ ಅಭಿವೃದ್ಧಿಗಾಗಿ 5 ಕೋಟಿ ಪ್ರಥಮ ಶಾಸಕರಾಗಿ ಬಂದಾಗ ಪ್ರಥಮ ಅನುದಾನ ಅವರಲ್ಲಿ ಕೊಟ್ಟಿದ್ದಾರೆ 5 ಕೋಟಿ. ದೇವರಟ್ಟಿ ಹತ್ರ ಒಂದು ಚೆಕ್ ಡ್ಯಾಮ್ ಮಾಡಿ ದೊಡ್ಡಕೆರೆ ನೀರು ತರಬೇಕಂತೇಳಿ ಅಲ್ಲಿ 2 ಕೋಟಿ 5 ಕೋಟಿ ಪ್ರಾಜೆಕ್ಟ್, ಅದು ಇವಾಗ 5 ಕೋಟಿಯಲ್ಲಿ ಕೆಲಸ ನಡೀತಾ ಇದೆ ಅಲ್ಲಿ ಪ್ರೆಸೆಂಟ್ ಆಗಿ. ಮೊನ್ನೆ ಮನಮನಹಟ್ಟಿ ಹತ್ರ ಬಿಡದೆ ಇದ್ದಿಲ್ಲ, ಅಲ್ಲೆಲ್ಲ ನೀರು ಓಡಾಡೋಕೆ ಭಾಳ ತೊಂದರೆ ಆಗೋದು. ನೀವು ಪತ್ರಿಕಾ ಮಸ್ತ ಸರಿ ಬರೆದಿದ್ದೀರಿ. ಆ ಒಂದು ಕಾಮಗಾರಿ 2 ಕೋಟಿ ರೂಪಾಯಲ್ಲಿ ಎಲ್ಲರಿಗೂ ಕಾಣ್ತಿದೆ. ಅಲ್ಲಿ 2 ಕೋಟಿ ರೂಪಾಯಿ ಸೇತುವೆ ಆಗ್ತಾ ಇದೆ, ಈಗಲೂ ಕೆಲಸ ನಡೀತಾ ಇದೆ. ಮತ್ತು ಮನಮನಹಟ್ಟಿಯಿಂದ ಕುದಾಪುರ ಮಾರ್ಗವಾಗಿ ರಸ್ತೆ ಎಲ್ಲ ಹಾಳಾಗೋಗಿತ್ತು, ಅಲ್ಲಿ ಕೂಡ 1 ಕೋಟಿ 70 ಲಕ್ಷ ರೂಪಾಯಿ ಅನುದಾನದಲ್ಲಿ ಕುದಾಪುರ ಮತ್ತು ಮನಮನಹಟ್ಟಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಮಲವಳ್ಳಿ ರಸ್ತೆನೂ ಅಗಲೀಕರಣ ಮಾಡ್ತಿದ್ದಾರೆ. ಮಲವಳ್ಳಿ ಮುಸ್ಲಿಂ ರಸ್ತೆ ಅಗಲೀಕರಣ ಕೂಡ ಕಾಮಗಾರಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹಳ್ಳಿಗಳಲ್ಲಿ ಎಲ್ಲ 2 ಕೋಟಿ 1 ಕೋಟಿ ಕಾಮಗಾರಿ ನಡೀತಿದ್ದಾವೆ. ಮೊನ್ನೆ ಒಂದು ಹಿಂದಿನ ಸರ್ಕಾರದಲ್ಲಿ ರಾಮನ್ ಅವರು ಮಂತ್ರಿ ಆಗಿ ಮತ್ತು ಶಾಸಕರಾದ ಕಾಲದಲ್ಲಿ ಒಂದು ಮಾರ್ಕೆಟ್ ಮಾಡಬೇಕಂತೇಳಿ ಒಂದು ಪ್ರಾಜೆಕ್ಟ್ ಇಟ್ಟಿದ್ರು. ಅದು ಕಾರಣಾಂತರದಿಂದ ವಾಪಸ್ ಆಗಿತ್ತು. ನೆಕ್ಸ್ಟ್ ಶಾಸಕರಾಗಿ ಗೋಪಾಲಕೃಷ್ಣ ಈ ಕ್ಷೇತ್ರಕ್ಕೆ ಬಂದ ನಂತರ ರಸ್ತೆಗೆ 10 ಕೋಟಿ ಮಾರ್ಕೆಟಿಂದ ಯಾಕೆ ವಾಪಸ್ ಆಯ್ತು ಅಂತೇಳಿ ಕೃಷಿ ಮಾರ್ಕೆಟ್ ಕರೆಸಿ ಅಧಿಕಾರಿಗಳನ್ನ ಕರೆಸಿ ಅದನ್ನ ಫಸ್ಟ್ ಪ್ರಾರಂಭ ಮಾಡಿ ಅದು ಅನುದಾನ ತರಿಸಕ್ಕೆ ನಾನು ಏನು ವ್ಯವಸ್ಥೆ ಬೇಕಂತ ಮಾಡ್ತೀನಿ ಅಂತೇಳಿ ಅಲ್ಲಿ ಸರ್ಕಾರ ಲೆವೆಲ್ಗೆ ಮಾತಾಡಿ ಅದು 10 ಕೋಟಿಯಲ್ಲಿ ಇವತ್ತು ಸಂತೆ ಮಾರ್ಕೆಟ್ ಅಭಿವೃದ್ಧಿ ಆಗ್ತಿದೆ. ಮಳಿಗೆಗಳಾಗ್ತಿದ್ದಾವೆ. ಇವತ್ತು ಎಲ್ಲ ಕಾಮಗಾರಿ ಮುಗಿದು ಇನ್ನು ಹ್ಯಾಂಡ್ ಓವರ್ ಮಾಡಿ ಉದ್ಘಾಟನೆ ಹಂತದಲ್ಲಿ ಇವಾಗ ಕಾಮಗಾರಿಗಳು ಇದೆ. ನಾಯಕನಹಟ್ಟಿಯಲ್ಲಿ ನಾಗರಕಟ್ಟೆಯಿಂದ ಹಿಡಿದು ಇಲ್ಲಿ ಕೆರೆಕೋಡಿವರೆಗೂ ರಸ್ತೆ ಮಧ್ಯ ಭಾಗದಲ್ಲಿ ದೀಪ ಅಲಂಕಾರ 90 ಲಕ್ಷ ನಗರೋತ್ಥಾನದ ಯೋಜನೆ ಅಡಿಯಲ್ಲಿ 90 ಲಕ್ಷ ಅಂದಾಜು ವೆಚ್ಚದಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಮಾಡಿದ್ದಾರೆ, ಕಾಮಗಾರಿ ಮಾಡಿದ್ದಾರೆ. ಮತ್ತು ಓಬನಹಟ್ಟಿಯಲ್ಲಿ ಮಳೆ ಬಂದು ಓಬನಹಟ್ಟಿ ರಸ್ತೆಗಳು, ಮಲ್ಲರಹಳ್ಳಿ ರಸ್ತೆಗಳು ಹಾಳಾಗಿರೋದು, ಅವಕ್ಕೆಲ್ಲ ಇವಾಗ ಪ್ರೆಸೆಂಟ್ ಆಗಿ BWಗೆ ಅನುದಾನ ನೀಡಿದ್ದಾರೆ. ಅವೆಲ್ಲ ಟೆಂಡರ್ ಮಾಡೋದಲ್ಲಿದ್ದಾವೆ, ಕಾಮಗಾರಿ ಚಾಲು ಆಗ್ತಿದ್ದಾವೆ, ಕೆಲಸ ಮಾಡ್ತಿದ್ದಾರೆ. ಇಲ್ಲಿಯವರೆಗೂ ನಮ್ಮ ಮಾದನಹಟ್ಟಿ ರಸ್ತೆ ಆಶ್ರಯ ಕಾಲ್ಬಾಕ್ಷಿ ನಗರದಲ್ಲಿ ಆಶ್ರಯಕ್ಕಾಗಿ 19 ಎಕರೆ ಸರ್ಕಾರದಿಂದ 19 ಎಕರೆ ಸರ್ಕಾರಿ ಜಾಗವನ್ನು ಕೊಡಿಸಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆಲ್ಲ ಆಶ್ರಯ ಉಚಿತ ನಿವೇಶನ ಕೊಡಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇವತ್ತು ಕಾಮಗಾರಿ ಕೆಲಸ ಅಲ್ಲಿ ಕೂಡ ನಡೀತಾ ಇದೆ. ಇದು ಶಾಸಕ ಅವಧಿಯಲ್ಲಿ ಆಗುವಂಥ ಕೆಲಸಗಳು ಸುಮಾರು ಕೆಲಸಗಳಿದ್ದಾವೆ. ನಾನು ಪ್ರೆಸೆಂಟ್ ಆಗಿ ಸ್ವಲ್ಪ ಕೆಲಸಗಳು ಹೇಳ್ತಾ ಇದ್ವಿ. ಇವತ್ತು ಏನು ನಮ್ಮ ಶಾಸಕರ ಮೇಲೆ ಆರೋಪ ಮಾಡಿರೋದು ಭಾಳ ಸುಳ್ಳಿನ ಆರೋಪಗಳು. ಯಾವುದೇ ಅವರು ಒಬ್ಬ ಮಾಜಿ ಶಾಸಕರು ಈ ಕ್ಷೇತ್ರದ ಮಾಜಿ ಶಾಸಕರಾಗಿರೋದ್ರಿಂದ ಇಲ್ಲಿನ ವಾಸ್ತವ ಚೆನ್ನಾಗಿ ಗೊತ್ತಿದೆ. ಅದರಿಂದ ಯಾರೋ ಒಬ್ಬರು ಕಿಡಿಗೇಡಿಗಳ ಮಾತುಗಳನ್ನು ಕೇಳಿ ನಮ್ಮ ಶಾಸಕರ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡುವುದು ತರವಲ್ಲ. ಇದು ಸತ್ಯಕ್ಕೆ ದೂರವಾದ ಸಂಗತಿ. ಅವರು ಹಿರಿಯರಿದ್ದಾರೆ. ಅದರಿಂದ
ಈ ನಮ್ಮ ಶಾಸಕರ ಮೇಲೆ ಯಾವತ್ತಿಗೂ ದೂರ ಆರೋಪ ಮಾಡಬಾರ್ದು. ಈ ಆರೋಪನ ವಾಪಸ್ ಪಡಿಬೇಕಂತೇಳಿ ಅವರು ಇವತ್ತು ಪತ್ರಿಕೆ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಯಾರು ಅಂತ ಹೇಳ್ತಾರೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವೇ ನಮ್ಮ MLA ಬಗ್ಗೆ ನಾವೇ ಯಾಕೆ ಅಗೌರವಾಗಿ ಮಾತಾಡಿ ಹೋಗ ಅಂತ ಹೇಳತ್ತದೆ. ಏನೋ ನೋವುಗಳು ಇದ್ರೆ ನಮ್ಮ ಶಾಸಕರು ಕೇಳ್ತೀವಿ ನಾವು. ಇವ್ರ ಹತ್ರ ಹೋಗಿ ಹೇಳ್ಕೊಂಬಂತದೆ ಕೆಲಸ ಯಾವುದೂ ಇಲ್ಲ. ಯಾರು ಹೋಗಿಲ್ಲ, ಕಾಂಗ್ರೆಸ್ಸರೇ ಹೇಳಿದ್ರಲ್ಲಪ್ಪ ಅಂತ ಹೇಳಿದ್ದಾರೆ. ಅದೆಲ್ಲ ಯಾರು ಅವ್ರ ಹತ್ರ ಹೋಗಿ ಹೇಳ್ಕೊಂಡಿಲ್ಲ. ಅವರು ಹಿರಿಯರಿದ್ದಾರೆ. ಯಾವುದೇ ಒಂದು ವಿಚಾರ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡಬೇಕಾದ್ರೆ ನಿಜವಾದ ದಾಖಲೆ ಕುಲಂಕುಷವಾಗಿ ಪರಿಶೀಲಿಸಿ ಮಾಡೋದು ಒಳ್ಳೆಯದು ಅಂತೇಳಿ ನಾವು ನಿಮ್ಮ ಪತ್ರಿಕೆ ಮುಖಾಂತರ ಇವತ್ತು ಒತ್ತಾಯಿಸ್ತಾ ಇದ್ದೀವಿ. ಈ ದಿನ ಮಾಜಿ ಶಾಸಕರಾದಂಥ ತಿಪ್ಪೇಸ್ವಾಮಿಯವರು ಈಗ ಹಾಲಿ ಶಾಸಕರಾದಂಥ ಗೋಪಾಲ್ ಕೃಷ್ಣರಾಯಗಳನ್ನು ಈಗ ಲಂಚ ತೊಗೊತಾರೆ, ಪರ್ಸೆಂಟೇಜ್ ತೊಗೊತಾರೆ ಅಂತಿರ್ತಾರೆ. ಯಾವುದೇ ವಿಚಾರ ಬಂದಾಗ ಪ್ರತ್ಯಕ್ಷವಾಗಿ ಬಂದು ಪ್ರಾಮಾಣಿಸಿ ನೋಡೋಂಥ ಒಂದು ಬಾಧ್ಯತೆ ಇದೆ. ಯಾಕಂದರೆ ಸುಮ್ಮನೆ ಒಬ್ಬ ವ್ಯಕ್ತಿ ಮುಂದೆ ಯಾವುದೋ ಅಪರಾಧ ಮಾಡಬಾರ್ದು. ಅವರು ಸುಮಾರು ನಮ್ಮ ಕ್ಷೇತ್ರದಲ್ಲಿ 5 ಸಾರಿ ಗೆದ್ದು ಕೂಡ ಸುಮಾರು ಕೆಲಸಗಳು ಮಾಡಿದ್ದಾರೆ. ನಮ್ಮ ನಾಗೇಟ್ ಹೋಬಳಿಯಲ್ಲಿ ಹೈಸ್ಕೂಲ್ ಮಾಡಿದ್ದಾರೆ ಮತ್ತು ಪೊಲೀಸ್ ಸ್ಟೇಷನ್ ಇರಲಿಲ್ಲ ಅವ್ರು ಗೆದ್ದಾಗಿದ್ದ. ಮಲ್ಲಾರಹಳ್ಳಿ ಹೋಗ್ಬೇಕಂದ್ರೆ ಧೂಳಲ್ಲಿ ಹೋಗುತ್ತಿದ್ವಿ, ಅದನ್ನು ತಾರ್ ರೋಡ್ ಆಗಿದೆ. ಓಲಂಬಳ್ಳಿ ತಾರ್ ರೋಡ್ ಆಗಿದೆ. ಆಮೇಲೆ ಹಿರೇಕಾವಲಲ್ಲಿ ತಾರ್ ರೋಡ್ ಇದೆ ಮತ್ತು ಪರಿಶಿಷ್ಟ ಪಂಗಡ ಒಂದು ಹಾಸ್ಟೆಲ್ ಮಾಡಿದ್ದಾರೆ ರಂಗಪೇಟೆಯಲ್ಲಿ. ಆಮೇಲೆ ಸುಮಾರು 15 ತಗೊಂಡ್ರೆ ಗೌರ್ಮೆಂಟ್ ಹೈಸ್ಕೂಲು, ದೇವರಹಳ್ಳಿಯಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇದೆ, ಲೇಖರಿಗೆರೆ ಲಂಬಾಣಿಯಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇದೆ ಮತ್ತು ಲೇಖರಿಗೆರೆಯಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಮತ್ತು ದಾಸರಮುತ್ತನಹಳ್ಳಿಯಲ್ಲಿ ಅಂಬೇಡ್ಕರ್ ಭವನ ಮತ್ತು ತೊರಕೋಲಂನಲ್ಲಿ ಅಂಬೇಡ್ಕರ್ ಭವನ. ಸುಮಾರು ಕೆಲಸವಿದೆ. ನಮಗೆ ಗೊತ್ತಿದ್ದಂಗೆ ಸುಮಾರು ಗಂಗಾ ಕಲ್ಯಾಣಗಳು ನಾವೇ ಖುದ್ದಾಗಿ ನಮ್ಮ ಶಾಸಕರ ಭೇಟಿ ಮಾಡಿ ಸುಮಾರು ಗಂಗಾ ಕಲ್ಯಾಣಗಳನ್ನ ನಾವೇ ಆಯ್ಕೆ ಮಾಡಿ ಸುಮಾರು 100 ರೈತರಿಗೆ ಅನುಕೂಲ ಮಾಡಿ. ಆದರೆ ಈಗ ನಮ್ಮ ಫಿಲ್ಟರ್ ಚಾನಲ್ ಅಂತ ಹೇಳಿದ್ರಲ್ಲ, ಅದು 2 ಕೋಟಿ ರೂಪಾಯಿ ಚಾನಲ್. ಅದು ಹಿರೇಕೆರೆಗೆ ನೀರು ಬಂದರೆ ಸುಮಾರು ಸಾವಿರಾರು ರೈತರಿಗೆ ಅಂತರ್ಜಲ ಜಾಸ್ತಿ ಆಗಿ ರೈತರು ಬದುಕಂತ ಜೀವನ ಆಗ್ತದೆ. ಇನ್ನು ಯಾವುದಾದ್ರೂ ತುಂಬ ಕೆಲಸಗಳು ಮಾಡಬೇಕಂತ ನಾವು ನಮ್ಮ ಶಾಸಕರಿಗೆ ಹೇಳಿ ಕೆಲಸ ಮಾಡ್ತಾ ಇದ್ವಿ. ಈಗ ಯಾವುದೇ ಒಂದು ವ್ಯಕ್ತಿನ ನಾವು ದೂರದಲ್ಲ. ಅವರು ವಯಸ್ಸಿನಲ್ಲಿ ಹಿರಿಯರಿದ್ದಾರೆ, ಅವರು ಮಾಜಿ ಶಾಸಕರಿದ್ದಾರೆ. ಒಂದು ಶಾಸಕರ ಅನುದಾನ ಎಷ್ಟು ಬರ್ತದಂತೂ ಅವ್ರಿಗೂ ಗೊತ್ತಿಲ್ಲ ಅಂತಲ್ಲ. ಅದಕ್ಕಾಗಿ ಯಾರೋ ಒಬ್ರು ಹೇಳ್ತಾರಂತ ನಾವು ಇದು ಮಾಡಬಾರ್ದು. ಆದ ಕಾರಣ ಇನ್ನೂ ಸುಮಾರು ಕಾಮಗಾರಿಗಳು ಇದ್ದಾವೆ. ಅದು ನಾವು ಹೇಳ್ತಾ ಹೋದರೆ ಸುಮಾರು ಕಾಮಗಾರಿಗಳು 5 ವರ್ಷ ಫೀಲ್ಡ್ನಲ್ಲಿ ಸುಮಾರು ಕಾಮಗಾರಿ ಆಗಿವೆ. ಅವೆಲ್ಲ ಲೀಸ್ಟ್ ಮಾಡ್ಕೊಂಡು ಹೋದರೆ ಒಂದಿನೆಲ್ಲ ಓದಬೇಕಾಗುತ್ತೆ. ಆದ ಕಾರಣ ಯಾವೇ ಶಾಸಕರು ನಾವು ಕೆಲಸ ಮಾಡ್ತಿದ್ದಾಗ ಕಳಿಸಿದ್ರು ಅದು ಕರೆಕ್ಟು, ಕೆಲಸ ಮಾಡಿದ್ರು ಕೂಡ ಅದು ಕಳಿಸೋದು ತರ ಅಲ್ಲ ಅಂತ ಹೇಳ್ತಾ ನಾನು ಪತ್ರಿಕೆ ಮಾಧ್ಯಮದಲ್ಲಿ ಒತ್ತಾಯಿಸ್ತೇನೆ.